ಸುಂದರ್ ರಾಜ್ ಸರ್ನ ನಾವು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಸಿನಿಮಾಗಳ ಹೆಸರು ತಗೊಂಡು ಡಿಸ್ಕ್ರೈಬ್ ಮಾಡ್ತೀವಿ. ಆ ಸಿನಿಮಾದಲ್ಲಿ ಈ ಪಾತ್ರ ಮಾಡಿದ್ರು, ಈ ಸಿನಿಮಾದಲ್ಲಿ ಆ ಪಾತ್ರ ಮಾಡಿದ್ರು, ಅವರ ಜೊತೆ ಅಭಿನಯಿಸಿದ್ರು, ಇವರ ಜೊತೆ ಅಭಿನಯಿಸಿದ್ರು ಅಂತ. ಆದರೆ ಹೇಳಿ, ಸುಂದರ್ ರಾಜ್ ಅವರನ್ನು ಸುಂದರ್ ರಾಜ್ ಒಂದು ಸಾಲಿನಲ್ಲಿ ವರ್ಣಿಸ್ತಾರೆ ಅಂದರೆ, ಅವರ ಜೀವನ ವರ್ಣಿಸ್ತಾರೆ ಅಂದರೆ ಏನು? ಟ್ರಸ್ಟ್, ನಂಬಿಕೆ. ಯು ಕ್ಯಾನ್ ಆಲ್ವೇಸ್ ಬಿಲೀವ್. ನಾನು ಹೇಳೋದೇನೆಂದರೆ, ನಮಗೆ ಇವರು ಅಪ್ರೋಚಬಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರನ್ನ ನಂಬಿದ್ರೆ ನಮ್ಮ ಕೆಲಸ ಆಗತ್ತೆ ಅನ್ನೋದು ನನ್ನ ಒನ್ ವರ್ಡ್. ಸುಂದರ್ ರಾಜ್ ಅಂದರೆ ಅವ್ರ ಹತ್ರ ಹೋದರೆ ಕೆಲಸ ಆಗುತ್ತೆ. ನಾನು ಐ ನೆವರ್ ಸೇ ನೋ ಟು ಎನಿಬಡಿ. ನೋಡೋಣ ಅಂತ ಹೇಳ್ತೀನಿ. ನಿಮ್ಮ ಇನ್ನೊಂದು ತುಂಬ ಬಿಗ್ ಕ್ವಾಲಿಟಿ ಅಂತ ಹೇಳಿದ್ರೆ, ಎಷ್ಟೋ ಜನ ನಿಮ್ಮ ನೆರಳಿನಲ್ಲಿ ಬೆಳೆದಿರ್ತಾರೆ, ನಿಮ್ಮ ಒಂದು ಮಾತಿನಿಂದ ಅವರ ಜೀವನ ರೂಪಿಸ್ಕೊಂಡಿರ್ತಾರೆ. ಆದರೆ ಯಾರಿಗೂ ಅದರ ಅಂದಾಜು ಇರೋದಿಲ್ಲ. ಸುಂದರ್ ರಾಜ್ ಸರ್ ಹೇಳಿದ್ರು, ನಾವು ತೊಗೊಂಡಿದ್ವಿ ಅಂತ ಅವ್ರು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದರೆ ನಿಮ್ಮ ಬಾಯಿಂದ ಯಾವತ್ತು ನಾನು ಇವ್ರಿಗೆ ಹೆಲ್ಪ್ ಮಾಡಿದೆ, ಇವರು ನಾನು ಹೇಳಿದ್ರಿಂದ ಒಂದು ಅವಕಾಶ ಸಿಕ್ತು, ಆಮೇಲೆ ಜೀವನ ಮುಂದುವರ್ಕೊಂಡು ಹೋಯಿತು, ನೀವು ಯಾವತ್ತೂ ಮಾತಾಡಿಲ್ಲ. ಆದರೆ ಎಷ್ಟೋ ಜನ ನಿಮ್ಮಿಂದ ಜೀವನ ಕಂಡುಕೊಂಡಿದ್ದಾರೆ. ತೃಪ್ತಿ ಇದೆಯಾ? ಖಂಡಿತ. ಯಾಕೆಂದರೆ ಒಂದು ಉದಾಹರಣೆ ಒಂದು ಹೇಳ್ತೀನಿ. ನಮ್ಮನೆ ಜೆ ಪಿ ನಗರದಲ್ಲಿದ್ದಾಗ ಒಬ್ಬ ಹುಡುಗ ದಿನ ಪೇಪರ್ ಹಾಕ್ತಾಯಿದ್ದ. ತುಂಬ ಅವ್ನು ಕೇಳಿದೆ, ಎಷ್ಟಪ್ಪ ನಿನ್ನ ವಯಸ್ಸು ಅಂತ ಕೇಳಿದೆ. 9 ವರ್ಷ ಅಂತಂದ. ಸೈಕಲಲ್ಲಿ ಬರೋನು, ಪೇಪರ್ ಹಾಕೋನು. ಬೆಳಗ್ಗಿನ ಜಾವ ಕರೆಕ್ಟಾಗಿ 5-5:30 ಬಂದ್ಬಿಡೋನು. ಆಮೇಲೆ ಸ್ಪೀಡು ಅಂದರೆ ಆ ವಯಸ್ಸು ಗೊತ್ತಲ್ಲ, ಅವನಿಗೊಂದು 100 ಪೇಪರ್ ಹಾಕಬೇಕಾದ್ರೆ 100 ಮನೆಗೆ ಹೋಗ್ಬೇಕಾಗತ್ತೆ. ಆ 100 ಮನೇನ ತಲುಪಬೇಕಾದ್ರೆ ಅವನು ಹ್ಯಾಸ್ ಟು ಡೂ ಇಟ್ ವಿತ್ 1 hour. ಮತ್ತೆ ವಾಪಸ್ ಹೋಗಬೇಕು ಮನೆಗೆ. ಅವನು ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಅವನು ಶಾಲೆಗೆ ರೆಡಿ ಆಗಬೇಕು. ಆವಾಗ ನನಗೊಂದು ಸ್ಪಾರ್ಕ್ ಬಂತು. ಇವನು ಎಷ್ಟು ಅರ್ಲಿ ಬರ್ಡ್ ಕ್ಯಾಚಸ್ ದ ಫ್ಲೈ ಅಂತ ಒಂದಿದೆ, ಅದು ಇಂಗ್ಲೀಷಲ್ಲಿ ಹೇಳ್ತಾರೆ. ಹಾಗಾಗಿ ಅವನು ನೋಡಿ ನಾನು ಭಾಳ ಇಷ್ಟಪಟ್ಟಿದ್ದೆ. ಆಮೇಲೆ ಒಂದು ದಿವಸ ಇದಕ್ಕಿದ್ದಂಗೆ ನಾನು ಕೋರ್ಟಲ್ಲಿ ಏನೋ ಒಂದು ಕೆಲಸ ಇತ್ತು. ಅಲ್ಲಿ ಕೋರ್ಟ್ಗೆ ಹೋದಾಗ ಯಾರೋ ಒಬ್ಬರು ಬಂದರು. ಹಿಂಗೆ, ಸರ್ ನಮಸ್ಕಾರ ಸರ್ ಅಂದರು. ನಮಸ್ಕಾರ ಅಪ್ಪ ಅಂತಂದೆ. ಸರ್ ನಾನು ಯಾರು ಗೊತ್ತಾ ಅಂತಂದರು. ಇಲ್ಲಪ್ಪ ಗೊತ್ತಿಲ್ಲ ಅಂದೆ. ಏನು ಸರ್ ನನ್ನೇ ಮರ್ತುಬಿಟ್ಟಿದ್ದೀರಾ ನೀವು? ಇಲ್ಲಪ್ಪ ನಂಗೆ ಗೊತ್ತಿಲ್ಲಪ್ಪ. ಸರ್ ನಾನು ನಿಮ್ಮ ಮನೆಗೆ ಪೇಪರ್ ಹಾಕ್ತಾಯಿದ್ನಲ್ಲ, ಆ ಹುಡುಗ ಸರ್ ನಾನು ಅಂದರು. ನನಗೆ ಡಬಲ್ ಧಮಾಕ. ನನಗೆ ಅಲ್ಲ, ಒಬ್ಬನಿಗೆ ನಾನೇನೂ ಸಹಾಯ ಮಾಡಿಲ್ಲ. ಅವನನ್ನು ಕೇಳಿದ್ದಷ್ಟೇ, ಏನು ಮಾಡ್ತಾಯಿದ್ಯಪ್ಪ ಅಂದರೆ ಪೇಪರ್ ಹಾಕ್ತಾಯಿದ್ದೀನಿ ಅಂತ. ಪೇಪರ್ ಹಾಕೋನು ಕೂಡ ಒಂದು ದಿವಸ ಅಡ್ವೊಕೇಟ್ ಆಗ್ಬೋದು. ಬಟ್ ನಾನು ಅವ್ನಿಗೇನು ಸಹಾಯ ಮಾಡಿದೆ ಅಂತ ಅವನು ಆಮೇಲೆ ಹೇಳ್ದ. ನಾನೇ ಮರ್ತೋಗ್ಬಿಟ್ಟಿದ್ದೆ. ಮರ್ತೋಗಿದ್ರಿ ನೀವು? ಮರ್ತೋಗ್ಬಿಟ್ಟಿದ್ದೆ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ನಾನು ಅವನು ಒಂದು ದಿವಸ ಬಂದಾಗ ನನಗೆ ಅವನ ಕೆಲಸ ನೋಡ್ತಾ ಇದ್ದಾಗ, ಏನು ಮಾಡೋದು ಇವನಿಗೆ, ಹೆಂಗೆ ಯಾವ ಥರ ನಾನು ಹೆಲ್ಪ್ ಮಾಡ್ಬೋದು ಅಂತ ಹೆಲ್ಪನ್ನು ಅವನೇನು ಕೇಳಲಿಲ್ಲ ನನ್ನ. ನಾನೇನು ಮಾಡಿದೆ, ಬಿಲ್ ಕೊಡ್ತಾನಲ್ಲ, ಈ ಬಿಲ್ ಬರುತ್ತೆ ಮಂತ್ಲಿ ಬಿಲ್ ಬಂದಾಗ ಅವ್ನಿಗೇನು ಮಾಡಿದೆ, ಎಷ್ಟಾಗಿದೆಪ್ಪ ಅಂದ್ರೆ ಒಂದು ಎಷ್ಟು ಆಗಿದೆ ಅಂದ. ನಾನು ಬೇಕು ಅಂತಾನೆ ಆವಾಗ ಡಬಲ್ ದುಡ್ಡು ಕೊಟ್ಟೆ ಅಂದ. ಅಂದರೆ ಒಂದು 500 ಅಂದರೆ 1000 ರೂಪಾಯಿ ಕೊಟ್ಟೆ. ನಾನು ಹೇಳ್ತಾ ಇರೋದು 20-22 ವರ್ಷದ ಹಿಂದಿನ ಮಾತು. ಆವಾಗ 500 ರೂಪಾಯಿಗೆ ಏನು ಬೆಲೆ ಇದೆ ಅಂತ ತಿಳ್ಕೊಳ್ಳಿ. ಅವನು ಯಾಕೆ ಸರ್ ಹಿಂಗೆ ಕೊಡ್ತೀನಿ? ಇಲ್ಲ, ನಾನು ನೆಕ್ಸ್ಟ್ ಮಂತಿದ್ದು ಸೇರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಅವನು ತೊಗೊಂಡು ಹೊಟ್ಟದ. ಆಮೇಲೆ ನೆಕ್ಸ್ಟು ಅವನು ಬರಲಿಲ್ಲ, ಇನ್ಯಾರೋ ಬೇರೆಯವರು ಬಂದರು, ಹೋದರು, ಅಲ್ಲಿ ಮುಗಿದೋಯ್ತು. ಆಮೇಲೆ ನೆಕ್ಸ್ಟ್ ಬಂದ ಅವನು ಮರ್ತೋಗ್ಬಿಟ್ಟಿದ್ದೆ, ನಾನು ಮರ್ತೋಗ್ಬಿಟ್ಟಿದ್ದೆ. ಬಟ್ ಅವನಿಗೆ ಆ ಲಾಯರ್ ಆದಾಗ ಅನ್ನಿಲ್ಲ, ಸರ್ ನೀವು ನನಗೆ 500 ರೂಪಾಯಿ ಕೊಟ್ಟು ಸಹಾಯ ಮಾಡಿದೆ, ನಾನು ಬುಕ್ಸ್ ಎಲ್ಲ ತೊಗೊಂಡೆ ಅಂತಂದ. ನನಗೆ ಐ ಫೆಲ್ಟ್ ಒಂಥರ, ಅದೇ ಹೇಳಿದ್ನಲ್ಲ, ಟ್ರಸ್ಟ್, ಒಂದು ನಂಬಿಕೆ. ಅವನಿಗೆ ಏನೋ ಒಂದು ಆಗ್ತಾನೆ, ಅವನೇನು ಅಡ್ವೊಕೇಟ್ ಆಗ್ತಾನೆ, ಡಾಕ್ಟ್ರ್ ಆಗ್ತಾನೆ, ಅದೆಲ್ಲ ಏನೋ ಒಂದು ಆಗ್ತಾನೆ, ಅವನ ಶ್ರಮಕ್ಕೆ ಒಂದು ಬೆಲೆ ಅಂತ ಹೇಳಿ ಮಾಡಿದಾಗ ಅದೊಂದು ಆ ಉದಾಹರಣೆ ನನಗೆ ಯಾವಾಗಲೂ ಇಷ್ಟ. ಬೇಕಾದಷ್ಟು ಜನ ಡ್ರೈವರ್ಗಳಿದ್ದಾರೆ. ಆಮೇಲೆ ನನ್ನ ಅನಂತು ಅಂತ ಒಬ್ಬ PRO ಇದ್ದಾನೆ. ಅವನು ಯಾವಾಗಲೂ ನಮ್ಮ ಗುರುಗಳು ಅಂತ ಹೇಳ್ತಿರ್ತಾನೆ. ನಾನು ಹೇಳಿದೆ, ನಾನು ಯಾವ ಥರ ಗುರುಪ್ಪ ನಿನಗೆ? ನೀನು ಕೆಲಸ ಇಲ್ಲ, L&T ಕ್ಲೋಸ್ ಆಗೋಯ್ತು,
ಹಾಂ. ಆವಾಗ ಹೀಗೆ ಒಂದ್ಸಲಿ ಸರ್ ನಾನು ನಿಮ್ಮ ಅಭಿಮಾನಿ ಅಂತ 77 80ರ ದಶಕ. ಆವಾಗ ಏನಕ್ಕೋ ಒಂದು ಫಂಕ್ಷನ್ ಕರೆದ ಬಂದು ಈ ಥರ ಚಿತ್ರದುರ್ಗದ ಹತ್ರ ಯಾವುದೋ ಒಂದು ಮಠ ಇದೆ, ಅಲ್ಲಿ ಸ್ವಾಮೀಜಿಗಳಿದ್ದಾರೆ, ಅವರು ನಿಮ್ಮ 3 ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನೀವು ಪ್ರಶ್ನೆನೇ ಕೇಳೋದು ಬೇಕಾಗಿಲ್ಲ, ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡ್ರೆ ಅವರೇ ಉತ್ತರ ಕೊಟ್ಬಿಡ್ತಾರೆ ಅಂದ್ಬಿಟ್ಟು. ನನಗೆ ಹುಷಾರಿಲ್ಲಪ್ಪ, ನಾನು ಬರೋಕ್ಕಾಗಲ್ಲ ಅಂದೆ. ಇಲ್ಲ ಸರ್, ನಿಮ್ಗೆ ಹುಷಾರಾಗ್ಬಿಡ್ತೀರ ನೋಡಿ, ಇಂಥ ದಿವಸಕ್ಕೆ ನಾನು ಹೇಳ್ತೀನಿ ನೀವು ಹುಷಾರಾಗ್ಬಿಡ್ತೀರ ಅಂತಂದ. ಅವನು ಹೇಳ್ದಂಗೆ ಹುಷಾರಾಗ್ಬಿಟ್ಟೆ. ಕರ್ಕೊಂಡೋಗ್ಬಿಟ್ಟ. ಕರ್ಕೊಂಡೋದ ತಕ್ಷಣ ಅಲ್ಲಿ ಅವ್ರ ಗುರುಗಳು, ಈಗ ಹೇಗಿದ್ದೀರಾ, ಆರಾಮಾಗಿದ್ದೀರಾ, ಜ್ವರ ಎಲ್ಲ ಹೋಗಿರ್ಬೇಕಲ್ಲ ಅಂದರು. ಇವ್ರಿಗೆ ಯಾರು ಹೇಳಿದ ನನ್ನ ಜ್ವರದ ಬಗ್ಗೆ? ಯಾರೂ ಹೇಳಿರಲಿಲ್ಲ, ಇವನು ಹೇಳಿಲ್ಲ. ಅವರ ಮಾನಸಿಕವಾಗಿ ಅವ್ರಿಗೆ ಅದು ಇವ್ರಿಗೆ ಈ ಥರ ಆಗಿದೆ, ಅದು ಸರಿಯಾಗಬೇಕು ಅಂತ ಅವರು ಪ್ರೇಯರ್ ಮಾಡಿದ್ದಾರೆ. ಸ್ವಾಮೀಜಿನೇ ಪ್ರೇಯರ್ ಮಾಡಿದ್ದಾರೆ, ಅವರು ಮಂತ್ರಾಲಯದ ಸ್ವಾಮೀಜಿಗಳು. ಸೊ ಹೀಗಾಗಿ ನಮ್ಮ ಬಗ್ಗೆ ಅವನಿಗೊಂಥರ ಪ್ರೀತಿ. ಅದಾದಮೇಲೆ ಅವ್ನಿಗೆ ಹೇಳಿದೆ, ಇವಾಗ ನಿನ್ನ ಕೆಲಸ ಇಲ್ವಲ್ಲ, ನೀನೇನೋ ಹೇಳಿದೆಯಲ್ಲ, ಬಾ ಅಂತ ಹೇಳಿ ಕಲಾವಿದರ ಸಂಘದಲ್ಲಿ ನಾನು ಅವಾಗ ಕಾರ್ಯದರ್ಶಿ. ಅವನಿಗೆ ಬಂದು ಈ ಥರ ಎಲ್ಲ ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂಥೇಳಿ ಎಲ್ಲ ನಾಯಕ ನಟರನ್ನು ಪರಿಚಯ ಮಾಡಿಸಿ, ಉದ್ಯಮವನ್ನು ಪರಿಚಯ ಮಾಡಿಸಿ ಕೊಟ್ಟೆ. ಇವತ್ತು ಅವನು ಸ್ವತಂತ್ರವಾಗಿ ಅವನು ತನ್ನ ಕಾಲ ಮೇಲೆ ತಾನು ನಿಂತಿದ್ದಾನೆ. ಇವತ್ತು ಯಾರೇ ಸಿ ಎಮ್ ಆಗಲಿ, ಯಾರೇ ಇವತ್ತು ಹೊಸ ನಟರುಗಳು ಬರಲಿ, ಅವನಿಲ್ಲದೆ ಕೆಲಸ ಆಗಲ್ಲ. ಕಲಾವಿದರನ್ನ ಮನೆಗೆ ಹೋಗಿ ಈ ಲೆಟ್ರ್ ತಲುಪಿಸ್ಬೇಕು, ಅವ್ರಿಗೆ ಈ ವಿಚಾರ ಮದುವೆ ಆಗಿರಲಿ, ಮುಂಜಿ ಆಗಿರಲಿ, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದ್ದರೆ ಅವನಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವನ್ನೆಲ್ಲ ಮುಗಿಸ್ಕೊಡ್ತಾನೆ. ಹಾಗೆ ಆ ಸಮಾರಂಭಕ್ಕೆ ಬಂದಾಗಲೂ ಅವನಲ್ಲೇ ನಿಂತಿರ್ತಾನೆ, ಇನ್ವೈಟ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಈ ಥರದ್ದು ಹುಡುಗರು ಇದ್ದಾರೆ. ಸೊ ಐ ಫೀಲ್ ಪ್ರೌಡ್ ಆಫ್ ದೆಮ್. ನಾನು ಮುಂಚೆ ಹೇಳೋದಕ್ಕೆ ಟ್ರಸ್ಟ್. ಸುಂದರ್ರಾಜ್ ಅವ್ರ ಬಗೆಗಿನ ಒಂದು ಟ್ರಸ್ಟ್.